ಓಕೆ, ಇದಾದ ನಂತರ ಈ ಜಿ ಯೋಜನೆ ಅಂದರೆ ನರೇಗಾ ಯೋಜನೆ ಹೆಸರು ಬದಲಾಯಿಸಿದ್ದು, ಇದನ್ನು ಬಹಿರಂಗ ಚರ್ಚೆ ಮಾಡೋಣ ಬನ್ನಿ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು DK ಶಿವಕುಮಾರ್ಗೆ ಒಂದು ಪಂಥಾಹ್ವಾನವನ್ನು ಕೊಟ್ಟಿದ್ದರು. ನಾವು ರೆಡಿ ಇದ್ದೀವಿ ಚರ್ಚೆ ಮಾಡೋದಕ್ಕೆ. ಸೊ ಕುಮಾರಸ್ವಾಮಿ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ DCM DK ಶಿವಕುಮಾರ್. ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೇನೆ, ಆದರೆ ಸಣ್ಣ ಪುಟ್ಟ ಚಿಲ್ಲರೆ ಹತ್ತಿರ ಎಲ್ಲ ಚರ್ಚೆ ಮಾಡಲ್ಲ. ಅವ್ರು ಬರಲಿ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ, ನಾನು ಪಂಥಾಹ್ವಾನ ಸ್ವೀಕಾರ ಮಾಡಿದ್ದೀವಿ. HDK ಯಾವತ್ತು ಹೇಳ್ತಾರೋ ಆವತ್ತು ನಾನು ರೆಡಿ. ಕುಮಾರಸ್ವಾಮಿ ಸವಾಲನ್ನು DK ಶಿವಕುಮಾರ್ ಸ್ವೀಕಾರ ಮಾಡಿದ್ದಾರೆ. ನಾನು ಪಂಥಾಹ್ವಾನವನ್ನು ಸ್ವೀಕರಿಸಿದ್ದೀನಿ. ಏನೇ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಹೇಳಿದರು. ಅಯ್ಯೋ ನಾವು ಬರೀ ಚರ್ಚೆ ಏನು, ಆಂದೋಲನವನ್ನೇ ಮಾಡಿದ್ದೀವಿ ನಾವು ಅಂತಂದ್ಬಿಟ್ಟು DK ಶಿವಕುಮಾರ್ ಕೂಡ ಸ್ವೀಕಾರ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಜಾಬ್ ಕಾರ್ಡ್ ಅಲ್ಲೂ ಸಹ ಎಷ್ಟು ಅವ್ಯವಹಾರಗಳಾಗಿದೆ. ಆಮೇಲೆ 60 ವರ್ಷದ ಮೇಲ್ಪಟ್ಟವರು 80 ವರ್ಷದವ್ರನ್ನೆಲ್ಲ ಜಾಬ್ ಕಾರ್ಡ್ ಇದೆ ಅಂತ ತೋರಿಸ್ಕೊಂಡವ್ರೆ. ಅವರ ಹೆಸರಿನಲ್ಲೆಲ್ಲ ಪೇಮೆಂಟ್ಗಳಾಗಿದೆ. ಈ ಎಲ್ಲವನ್ನ ಸುದೀರ್ಘವಾಗಿ ಸುಮಾರು 28 ರಾಜ್ಯದಲ್ಲಿ ಮಾಹಿತಿಗಳನ್ನ ಪಡೆದು ಕೇಂದ್ರ ಸರ್ಕಾರ ಅಂತಿಮವಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥ ಹುಡುಗಾಟಿಕೆಗೆ ಇಲ್ಲ ಏನೋ ಪ್ರೆಸ್ಟೀಜ್ಗೋಸ್ಕರವಾಗಿ ಪ್ರತಿಷ್ಠೆಗೋಸ್ಕರವಾಗಿ ಈ ಯೋಜನೆ ತಂದಿರ್ತಕ್ಕಂಥದ್ದಲ್ಲ. ಇದೇನು ನಮ್ಮ ಡೆಪ್ಟಿ CM ಹೇಳೋರಲ್ಲ, ಎಂಥದ್ದು ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ. ಓಪನ್ ಡಿಬೇಟ್ ಮಾಡಬೇಕು ಅಂದರೆ ನಾವೇನು ಕದ್ದೋಗೋ ಪ್ರಶ್ನೆ ಇಲ್ಲ. ಏನೇನಿದೆ ನಾವು ಸ್ವಲ್ಪ ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡೋದು. ನಮ್ಮ ಪಾಪ ಅವೇನು ಹೇಳ್ಕೊಂಡವೆ ಕಾಂಗ್ರೆಸ್ ಅವ್ರ ಕೈಲಿ ಹೇಳೋ ಶಕ್ತಿ ಇಲ್ಲ. ನೆನ್ನೆ ಅದಿಂಥದ್ದು ಒಂದು ಪೇಪರ್ ಟೈಗರು ಅಂತ ಏನಾದ್ರು ಹೇಳ್ಕೊಂಡ್ರೆ ಅದೆಲ್ಲ ಇರಲಿ, ಒಂದು ಕಡೆ ಮಾತಾಡೋಣ, ಸಮಯ ಬರುತ್ತೆ. ಇಲ್ಲಿ ಪ್ರಶ್ನೆ ತಯಾರಾಗಿದ್ದೇವೆ. ನಾವು ಮಾಡ್ತೀವಿ. ಅವರು ಡಿಬೇಟ್ ರೆಡಿ ಇದ್ದೇನೆ ಅಂತ ಹೇಳ್ತಾರೆ. ನಾನು ನೀವು ಯಾವ ಟಿವಿಲಾರು ರೆಡಿ ಮಾಡಿ, ನಾನು ಯಾವತ್ತು ಬೇಕಾದ್ರೂ ನಾನು ಬರ್ತೀನಿ. ಐ ವೆಲ್ಕಮ್ ಹಿಮ್. ಫಸ್ಟ್ ಅವ್ರು ಬಂದ್ರೆ ಭಾಳ ಒಳ್ಳೇದು. ನೋಡ್ರಿ, ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣ ಪಣ್ಣವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಎಸ್ ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ ಟಿವಿಲಾರು ರೆಡಿ ಇದ್ದೀವಿ. ನಾನು ನೋಡಪ್ಪ ಯಾವಾಗ ಬೇಕಾದ್ರೂ ರೆಡಿ. ನನಗೆ 3 ದಿನ ಟೈಮ್ ಕೊಡಿ ಅಷ್ಟೇ. ಇವತ್ತು ಸಾಯಂಕಾಲದಿಂದ ಬೇಕಾದ್ರೆ ರೆಡಿ. ನಾನು 3 ದಿನ ಗಡುವ ಸರ್? ಅಲ್ಲ, 3 ದಿನ ನನಗೆ ಟೈಮ್ ಅಡ್ಜಸ್ಟ್ ಆಗಬೇಕಲ್ಲಪ್ಪ. ನಂದು ನನಗೇನು ಪ್ರಿಪ್ರೇಷನ್ ಬೇಡ. ನನಗೆ ಯಾವ ಪ್ರಿಪ್ರೇಷನು ಬೇಡ. ನನಗೇನು ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ನರೇಗಾ ಏನು ಅಂತ ಫಿಂಗರ್ ಟಿಪ್ಸಲ್ಲಿ ನನಗಿದೆ. ಅರ್ಥ ಆಯ್ತಾ? ಯಾವ ರೀತಿ ನಮ್ಮ ತಾಲೂಕಲ್ಲಿ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋದು ಬೇರೆ ದೇಶ ಬೇಡ. ಇಡೀ ದೇಶದಲ್ಲೇ BJP ಗೌರ್ಮೆಂಟು ನಂಬರ್ 1 ತಾಲೂಕು ಕನಕಪುರ ಅಂತೇಳಿ ಪ್ರೈಸ್ ಕೊಟ್ಟಿದ್ದಾರೆ. ಅದು ಕುಮಾರಸ್ವಾಮಿಗೋ, ಪ್ರಹ್ಲಾದ್ ಜೋಶಿಗೋ, BJP ಪ್ರೆಸಿಡೆಂಟು ವಿಜೇಂದ್ರ ಅವ್ರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಟೀಮು, ಸೆಂಟ್ರಲ್ ಗೌರ್ಮೆಂಟ್ ಟೀಮು ಏನೋ ದುಡ್ಡು ಹೊಡೆದು ಬಿಟ್ಟಿದ್ದೀವಿ ಅಂತ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾರೆ. ಆರೋಗ್ಯಕರ ಚರ್ಚೆ ಆಗೋದಾದರೆ ಆಗಲಿ, ಎಲ್ಲಾದರೂ ಆಗಲಿ, ಎರಡೂ ಕಡೆಯವ್ರು ಕೂತ್ಕೊಂಡು ಮಾತಾಡಲಿ, ಏನಿದೆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ. ಆದರೆ ಈ ಹಿಂದೆ ಕೊಟ್ಟ ಪಂಥಾಹ್ವಾನಗಳಿಗೆ ಯಾವುದೂ ನಡೆದೇ ಇಲ್ಲ. ನಡೆದರೆ ಆರೋಗ್ಯಕರ ಚರ್ಚೆ ಆದರೆ ದೇಶದ ಜನಕ್ಕೆ, ರಾಜ್ಯದ ಜನಕ್ಕೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ವೆರಿ ಸಿಂಪಲ್.